ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್ ನೋಡಿ, ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಹೂ ಬಿಡಬೇಕು ಅಂತ ಎಲ್ರಿಗೂ ಅನಿಸುತ್ತೆ ಅಲ್ವಾ? ಹಾಗೆ ಒಂದೊಂದು ಸಾರಿ ಏನಾಗತ್ತೆ ಅಂದರೆ ಹೂ ಅರಳೋದೇ ಇಲ್ಲ. ಆಗ ನಮಗೆ ತುಂಬ ಬೇಜಾರಾಗತ್ತೆ. ಅದು ಯಾಕೆ ಹಾಗಾಗತ್ತೆ, ಅದನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಇವತ್ತು 2 ವಿಧಾನದಲ್ಲಿ ತೋರಿಸ್ತಿದ್ದೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮಗೆ ಯಾವುದಾದ್ರೂ ಗೊಬ್ಬರಗಳು ಏನಾದರೂ ಬೇಕಾದರೆ ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಲಿಂಕನ್ನು ಹಾಕ್ತೀನಿ, ನೀವು ಬೇಕಾದರೆ ತರಿಸ್ಕೊಳ್ಳಿ. ಹಾಗೆ ನನ್ನ ಮತ್ತೊಂದು ಚಾನಲ್ JH ಕನ್ನಡ ಸ್ಟೋರೀಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಮತ್ತು ಎಲ್ಲ ಕಥೆಗಳನ್ನು ನೀವು ಕೇಳ್ತಾ ಹೋಗಿ. ಲೈಕ್ ಮಾಡಿ, ಈ ವಿಡಿಯೋಕ್ಕೂ ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಒಂದಷ್ಟು ಮಾಹಿತಿ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಈ ರೀತಿ ಮೊಗ್ಗು ಹೂವು ಎಲ್ಲ ಹೂವಾಗಿ ಮೊಗ್ಗಾಗಿ ಅದು ಸತ್ತೋಗುತ್ತೆ. ಅದು ಯಾಕೆ ಆಗತ್ತೆ ಅಂದರೆ ಅದು ಬಾಟ್ರೈಟಿಸ್ ಅನ್ನೋ ಒಂದು ಫಂಗಸ್ಸಿಂದ ಈಗ ಈ ರೀತಿ ಆಗತ್ತೆ. ಅದು ಫಂಗಸ್ಸು ತೇವಾಂಶ ಹೆಚ್ಚಾಗಿರುತ್ತಲ್ಲ, ಈ ಚಳಿಗಾಲದಲ್ಲೆಲ್ಲ ಮಳೆಗಾಲದಲ್ಲಿ ಎಲ್ಲ ಹೂವಿನ ಮೇಲೆ ನೀರು ಬಿದ್ದಿರತ್ತೆ ಮತ್ತು ಅದು ಆರೋದೇ ಇಲ್ಲ. ಅಂದರೆ ತೇವಾಂಶ ಅಂದರೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿರುತ್ತೆ. ಆ ಟೈಮಲ್ಲೆಲ್ಲ ಈ ರೀತಿ ಆಗೋದು ಸರ್ವೇ ಸಾಮಾನ್ಯ. ಫಂಗಸ್ ಆಗಿಬಿಡತ್ತೆ. ಅದು ಮಣ್ಣಿಂದನೂ ಬರುತ್ತೆ. ಹಾಗಾಗಿ ನಾವು ತುಂಬ ಇದ್ರೆಲ್ಲ ಆ ಕಟಿಂಗನ್ನು ಅಂದರೆ ಆ ಗಿಡನೇ ಕಟ್ ಮಾಡಿ ಆದಷ್ಟು ಪ್ರೋನ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಈ ಹೂವನ್ನೆಲ್ಲ ಈ ರೀತಿ ಕಟ್ ಮಾಡಿ ದೂರ ಎಸಿಬೇಕು. ಮತ್ತು ನಾವು ಒಂದು ಲೇಯರ್ ಮಣ್ಣನ್ನು ತೆಗಿಬೇಕು. ನಾನಿಲ್ಲಿ ತೆಗೆದು ತೋರಿಸಿಲ್ಲ. ಒಂದು ಲೇಯರ್ ಮಣ್ಣನ್ನು ನೀವು ತೆಗೆದುಬಿಡಿ. ಯಾಕಂದರೆ ಆ ಮಣ್ಣಿನಲ್ಲೇ ಫಂಗಸ್ಸು ಇರುತ್ತೆ. ಮೇಲ್ಗಡೆ ಇರುವಂಥ ಮಣ್ಣನ್ನು ತೆಗೆದುಬಿಡಿ. ಆಮೇಲೆ ನಾವು ಇದಕ್ಕೆ ಪ್ರೊಸೀಜರನ್ನು ಅಂದರೆ ನಾವು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಬೇಕು. ಅದು ಯಾವುದು ಅಂತ 2 ವಿಧಾನದಲ್ಲಿ ತೋರಿಸಿದ್ದೀನಿ. ಒಂದು ಕೆಮಿಕಲ್ಲು, ಮತ್ತೊಂದು ಆರ್ಗ್ಯಾನಿಕ್ ಆಗಿ ನಾವು ಒಂದು 2-3 ದಿವಸ ನೋಡಿ ಅದು ಇಫೆಕ್ಟ್ ಆಗಿಲ್ಲ ಅಂದಮೇಲೆ ನೀವು ಕೆಮಿಕಲ್ನ ಯೂಸ್ ಮಾಡಿ. ಅದಿಲ್ಲ ಅಂದರೆ ಮತ್ತೆ ಕೆಮಿಕಲ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕೆಮಿಕಲ್ ನಮಗೂ ಹಾನಿ ಆಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ಹೂವನ್ನೆಲ್ಲ ಕಟ್ ಮಾಡಿ ಎಸೆದ್ಬಿಡಿ. ನಂದು ತುಂಬ ಏನೂ ಇಲ್ಲ, ಒಂದು 2 ಗಿಡ ಇದೆ. ಹಾಗೆ ಅದು ಬೇಗ ಸ್ಪ್ರೆಡ್ ಆಗಿಬಿಡತ್ತೆ. ಹಾಗಾಗಿ ನಾವು ಪ್ರಿಕಾಷನ್ನ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ತೊಗೋಬೇಕಾಗತ್ತೆ. ನೋಡಿ, ನಾನಿಲ್ಲಿ 1 ಲೀಟರ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಇದು ಅಡಿಗೆ ಸೋಡಾನ ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕಾಗತ್ತೆ. 1 ಲೀಟ್ರಿಗೆ ಅರ್ಧ ಸ್ಪೂನ್ ಅಡಿಗೆ ಸೋಡಾನ ಹಾಕ್ಕೊಳ್ಳಿ. ಅಡಿಗೆ ಸೋಡಾ ಕೀಟಗಳನ್ನು ಬರದಂತೆ ಕೂಡ ಮಾಡುತ್ತೆ ಮತ್ತು ಕೀಟಗಳನ್ನು ಕೂಡ ಸಾಯಿಸುತ್ತೆ. ಮತ್ತು ಇದು ನಾವು ಮಣ್ಣಿಗೆ ಹಾಕೋದ್ರಿಂದ ಮಣ್ಣಿನ pH ಲೆವೆಲ್ ಕೂಡ ಹೆಚ್ಚಾಗತ್ತೆ. ಹಾಗಾಗಿ ನಾವು ಈ ಪೆಸ್ಟಿಸೈಡನ್ನು ಮಣ್ಣಿಗೂ ಕೂಡ ಹಾಕ್ಬೋದು. ಹಾಗೆ ಆರ್ಗ್ಯಾನಿಕ್ ಅರಿಶಿನೂ ಕೂಡ ಕೀಟಗಳನ್ನು ಸಾಯಿಸುತ್ತೆ ಮತ್ತು ಫಂಗಸ್ ಆಗದೇ ಇರೋ ಹಾಗೆ ತಡೆಯುತ್ತೆ. ಫಂಗಸ್ ಬಂದರೂ ಕೂಡ ಅದು ಕಂಟ್ರೋಲ್ ಮಾಡುತ್ತೆ. ಬ್ಯಾಕ್ಟೀರಿಯಾ ಆ್ಯಂಟಿ ಫಂಗಸ್ ಎಲ್ಲ ಆಗಿರೋದ್ರಿಂದ ಅರಿಶಿನನ್ನು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2-3 ಸ್ಪೂನ್ ಯಾವುದಾದ್ರೂ ಲಿಕ್ವಿಡ್ ಸೋಪು, ಇಲ್ಲಾಂದರೆ ಸೋಪಿನ ಪೌಡ್ರ್ ಒಂದು ಅರ್ಧ ಸ್ಪೂನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ನೊರೆ ಬರುತ್ತಲ್ಲ, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ನಾವು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಅದನ್ನು ಎಲ್ಲ ಗಿಡಕ್ಕೂ ಸ್ವಲ್ಪ ಮಣ್ಣಿಗೂ ಕೂಡ ಹಾಕ್ಬೋದು. ಮಣ್ಣಿಗೆ ಹಾಕೋದ್ರಿಂದ ಇಷ್ಟೇ ಪ್ರಮಾಣದಲ್ಲಿ ಮಣ್ಣಿಗೆ ಹಾಕಿ, ತೊಂದರೆ ಇಲ್ಲ. ಆ ಫಂಗಸ್ ಹೆಚ್ಚಾಗಿರೋದಕ್ಕಾಗಿ ಮಣ್ಣಿಗೂ ನಾವು ಇದು ಹಾಕೋದ್ರಿಂದ ಸ್ವಲ್ಪ ಪರಿಣಾಮ ಕಾಣಿಸುತ್ತೆ. ಇಲ್ಲ ಅಂದರೆ ಅದನ್ನು ಚೆನ್ನಾಗಿ ಸ್ಪ್ರೇ ಮಾಡಿ. ಅಂದರೆ ಆ ಕಾಂಡಗಳಿಗೆ, ಎಲೆಗಳ ಹಿಂಭಾಗಕ್ಕೆ ಎಲ್ಲ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಮತ್ತು ನೋಡಿ, ಅಲ್ಲಿ ಒಣಗಿದ ಎಲೆಗಳೆಲ್ಲ ಮತ್ತು ಬ್ಲ್ಯಾಕ್ ಸ್ಪಾಟ್ ಎಲ್ಲ ಇರುತ್ತಲ್ಲ, ಆ ಎಲೆಗಳನ್ನೆಲ್ಲ ತೆಗೆದುಬಿಡಿ. ಇದು ಒಂದೇ ಒಂದು ರೀತಿಯ ಫಂಗಸ್ಸಿಗೆ ಅಂತಲ್ಲ, ಮಿಲಿಬಗ್ಸು ಮತ್ತು ಈ ಕಪ್ಪು ಹೇನು, ಸೇವಂತಿಗೆ ಗಿಡದೆಲ್ಲ ಕಪ್ಪು ಹೇನಾಗಿರುತ್ತಲ್ಲ, ಅದಕ್ಕೂ ಕೂಡ ಈ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿ. ಮತ್ತು ಮೆಣಸಿನ ಗಿಡ ಎಲ್ಲ ಇರುತ್ತಲ್ಲ, ಆ ಮೆಣಸಿನ ಗಿಡದಲ್ಲಿ ಲೀಫ್ ಕರ್ಲಿ ಇರುತ್ತೆ. ಮತ್ತು ಈ ಗುಲಾಬಿ ಗಿಡದಲ್ಲೂ ಅಷ್ಟೇ ಕೆಲವು ಲೀಫ್ ಕರ್ಲಿ ಇರುತ್ತೆ, ಅದಕ್ಕೂ ಕೂಡ ಇದು ಬರುತ್ತೆ. ಇದೇ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿ. ಇದು ತುಂಬ ಪವರ್ಫುಲ್ ಆಗಿರುತ್ತೆ. ಹಾಗಾಗಿ ಇದನ್ನು ನೀವು ದಿನ ಬಿಟ್ಟು ದಿನಕ್ಕೆ ಸ್ಪ್ರೇ ಮಾಡ್ತಾ ಇರಿ. ಮತ್ತು ಎಲೆಗಳಿಗೆ, ಕಾಂಡಗಳಿಗೆ, ಎಲೆಗಳ ಹಿಂಭಾಗಕ್ಕೆ ಎಲ್ಲ ಸ್ಪ್ರೇ ಮಾಡೋದ್ರಿಂದ ಇದನ್ನು ಹತೋಟಿ ಮಾಡ್ಬೋದು. ನೋಡಿ, ಈ ರೀತಿ ನೀವು ಇದು ಹೋಗೋವರೆಗೂ, ಕೀಟಗಳು ಹೋಗೋವರೆಗೂ ಸ್ಪ್ರೇ ಮಾಡಿ. ಈಗ ನಾನು ಮತ್ತೊಂದು ಪೆಸ್ಟಿಸೈಡನ್ನು ಹೇಳ್ತೀನಿ. ಇದು ಕೆಮಿಕಲ್ಲು.
ಅದು ಪರಿಣಾಮ ಕಾಣದೇ ಇದೆ ಹೋದರೆ ಮಾತ್ರ ನೀವು ಈ ಕೆಮಿಕಲ್ನ ಯೂಸ್ ಮಾಡಿ. ಇದು ಮೊನೋಸಿಲ್ ಅಂತ. ಇದನ್ನು ನಾನು ನೀರ್ಸೋಣೆ ಗಿಡಗಳಿಗೆ ಹಾಕ್ತೀನಿ, ಸ್ಪ್ರೇ ಮಾಡ್ತೀನಿ. ಅಂದರೆ ಎಲ್ಲೋ ಒಂದು ವರ್ಷಕ್ಕೆ 1 ಸಾರಿ 2 ಸಾರಿ ತುಂಬ ಕೀಟಗಳು ಬಂದಾಗ, ಕೀಟಗಳು ಬಂದ ಮೇಲೆ ಸ್ಪ್ರೇ ಮಾಡೋದು, ಇದು ಕೆಮಿಕಲ್ನೇ ಯೂಸ್ ಮಾಡಬೇಕಾಗತ್ತೆ. ಬರೋದ್ರೊಳಗಡೆ ಪ್ರಿಕಾಷನ್ ಆಗಿ ನಾವು ಕೆಲವೊಂದು ಆರ್ಗ್ಯಾನಿಕ್ ಆಗಿ ಮಾಡ್ಬೋದು. ಆದರೆ ಇದು ನೋಡಿ ಮೊನೋಸಿಲ್ ಅಂತ, ಮೊನೊಕ್ರೊಟೋಪಾಸ್ 36 ಅಂತ ಇರುತ್ತೆ. ಇದನ್ನು ನಾವು ಒಂದು ಬಾಟ್ಲ್ ತಂದಿಟ್ಕೊಂಡ್ರೆ ನನಗೆ ಒಂದು 2ರಿಂದ 3 ವರ್ಷ ಬರುತ್ತೆ. ಹಾಗಾಗಿ ಇದು ಒಂದು ತಂದಿಟ್ಕೋತೀನಿ. ನಾನು ತುಂಬ ಎಲ್ಲ ಕೆಮಿಕಲ್ ಯೂಸ್ ಮಾಡಲ್ವಲ್ಲ, ಹಾಗಾಗಿ ಅಂದರೆ ತುಂಬ ಕೀಟಗಳು ಬಂದಾಗ ಮಾತ್ರ ನಾನು ಈ ಮೊನೋಸಿಲ್ನ ಸ್ಪ್ರೇ ಮಾಡ್ತೀನಿ. ಯಾವ್ಯಾವುದೋ ಪೆಸ್ಟಿಸೈಡನ್ನು ನಾವು ಸ್ಪ್ರೇ ಮಾಡೋ ಬದಲು ಯಾವುದಾದ್ರೂ ಒಂದನ್ನು ಇಟ್ಕೋಬಹುದು. ಅಂದರೆ ನಾವು ಇಷ್ಟೊಂದು ಗಿಡಗಳನ್ನು ಬೆಳೆಸಿದಾಗ ತುಂಬ ಕೀಟಗಳು ಬಂದರೆ ಅದನ್ನು ನಾವು ಆರ್ಗ್ಯಾನಿಕಲಿ ಸ್ಪ್ರೇ ಮಾಡೋಕ್ಕೆ ಸಾಧ್ಯ ಆಗದೆ ಹೋದರೆ, ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲದೆ ಹೋದರೆ ನಾವು ಈ ಕೆಮಿಕಲ್ನ ಯೂಸ್ ಮಾಡ್ಬೋದು ಅಂತ ನನ್ನ ಭಾವನೆ. ಸ್ವಲ್ಪನೇ ಸ್ವಲ್ಪ, ಅಂದರೆ ನೋಡಿ ನಾನಿಲ್ಲಿ 2ರಿಂದ 3 ಲೀಟರ್ ನೀರಿಗೆ ಎಷ್ಟು ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ಸರಿಯಾಗಿ ಪ್ರಮಾಣದಲ್ಲಿ ಇಲ್ಲಿ ನೀವು ಗ್ಲೌಸನ್ನು ಹಾಕ್ಕೊಳ್ಳಿ ಮತ್ತು ಮೂಗಿಗೆ ಏನಾದರೂ ಕಟ್ಕೊಳ್ಳಿ. ನೋಡಿ ನಾನಿಲ್ಲಿ 2 ml ಆಗುವಷ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧದಷ್ಟನ್ನು ತೊಗೋತೀನಿ. ಅಂದರೆ 2ರಿಂದ 3 ಲೀಟ್ರ್ ನೀರಿಗೆ ಒಂದು ಹುಂಡು ಅಥವಾ 2 ಹನಿ ಹಾಕಿದರೆ ಸಾಕಾಗತ್ತೆ. 2 ಹನಿ 1 ml ಹಾಕಿದರೆ ಸಾಕಾಗತ್ತೆ. ತುಂಬ ಹಾಕೋಕ್ಕೆ ಹೋಗಬೇಡಿ. ಇದು ಇಷ್ಟು ಹಾಕಿದರೆ ಸಾಕಾಗತ್ತೆ. ನೀವು ಮತ್ತೆ ಮಾರನೇ ದಿವಸ ಅಥವಾ ಆ ಮಾರನೇ ದಿವಸ, ಅಂದರೆ ನಿಮಗೆ ಆ ಕೀಟ ಹೋಗಿಲ್ಲ ಅಂದರೆ ಮಾತ್ರ ಸ್ಪ್ರೇ ಮಾಡಿ, ಇಲ್ಲ ಅಂದರೆ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ. ನಾನಿಲ್ಲಿ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ನಾನು ಇದನ್ನು ಸ್ಪ್ರೇ ಮಾಡ್ತೀನಿ. ನೀವು ಅಂದರೆ ಬಿಸಿಲು ಹೊತ್ತಿನಲ್ಲಿ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ, ಗಿಡಕ್ಕೂ ಹಾನಿ ಆಗಬಹುದು. ಹಾಗಾಗಿ ನಾವು ಬೆಳಗ್ಗಿನ ಹೊತ್ತು ಇದನ್ನು ಸ್ಪ್ರೇ ಮಾಡಬೇಕು, ಇಲ್ಲಾಂದರೆ ಸಂಜೆ ಹೊತ್ತು ಸ್ಪ್ರೇ ಮಾಡಬೇಕು. ನೋಡಿ ಅರ್ಧದಷ್ಟನ್ನು ನಾನು ಹಾಗೆ ಬಿಟ್ಟಿದ್ದೀನಿ, ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಮಣ್ಣಿಗೆ ಹಾಕಲ್ಲ, ಸ್ಪ್ರೇ ಅಷ್ಟೇ ಮಾಡ್ತೀನಿ. ಎಲೆಗಳಿಗೆ ಮತ್ತು ಆ ಮೊಗ್ಗುಗಳಿಗೆಲ್ಲ ಸ್ಪ್ರೇ ಮಾಡ್ತೀನಿ ಅಷ್ಟೇ. ನೀರ್ಸೋಣೆ ಗಿಡಕ್ಕೂ ಇದೇ ಪೆಸ್ಟಿಸೈಡನ್ನು ನಾನು ಸ್ಪ್ರೇ ಮಾಡ್ತೀನಿ. ಇಷ್ಟೇ ಪ್ರಮಾಣದಲ್ಲಿ ಹಾಕ್ತೀನಿ, ತುಂಬ ಹಾಕೋಕ್ಕೆ ಹೋಗಬೇಡಿ. ನೀರ್ಸೋಣೆ ಗಿಡಕ್ಕೆ ಮತ್ತು ಯಾವುದೇ ಒಂದು ಪೆಸ್ಟಿಸೈಡನ್ನು ಹಾಕಿದ್ರೂ ಹೂ ಹಾಳಾಗಿಬಿಡತ್ತೆ. ಹಾಗಾಗಿ ಇದು ಓಕೆ ಅಂತ ನನ್ನ ಭಾವನೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಎಲ್ಲ ಗಿಡಗಳಿಗೂ, ಈ ಕೀಟಗಳು ಬಂದಿರುವಂಥ ಗಿಡಗಳಿಗೆ ಮಾತ್ರ ನಾನು ಇದನ್ನು ಸ್ಪ್ರೇ ಮಾಡ್ತೀನಿ. ಇಲ್ಲಾಂದರೆ ಆರ್ಗ್ಯಾನಿಕ್ ಸಾಕಾಗತ್ತೆ. ಅಂದರೆ ಪ್ರಿಕಾಷನ್ ತಗೊಳ್ಳೋದಾದರೆ ಆರ್ಗ್ಯಾನಿಕ್ ಸಾಕಾಗತ್ತೆ, ಅಷ್ಟೊಂದು ಕೀಟಗಳು ಬರಲ್ಲ. ನನ್ನ ಹತ್ರ ತುಂಬ ಗಿಡಗಳು ಇದೆಯಲ್ಲ, ಹಾಗಾಗಿ ಎಷ್ಟು ಕೀಟಗಳಿಲ್ಲ. ಅದಕ್ಕೆ ಹೋಲಿಸಿದ್ರೆ, ನನ್ನ ಗಿಡಕ್ಕೆ ಹೋಲಿಸಿದ್ರೆ ತುಂಬ ಏನು ಕೀಟಗಳಿಲ್ಲ. ಮಿಲಿಬಗ್ಸ್ ಆಗಲಿ ಮತ್ತು ಈ ಸಣ್ಣ ಸಣ್ಣ ಹೇನು, ಈ ರೀತಿ ಯಾವುದೂ ಇಲ್ಲ. ನೋಡಿ ನಾನೇನು ಎಲೆಯ ಅಡಿಭಾಗದಲ್ಲೂ ಎಲ್ಲ ಸ್ಪ್ರೇ ಮಾಡ್ತೀನಿ. ಚೆನ್ನಾಗಿ ಸ್ಪ್ರೇ ಮಾಡಿದರೆ ಮಾತ್ರ ಅದು ಕೀಟಗಳು ಸಾಯುತ್ತೆ. ಹಾಗಾಗಿ ಈ ರೀತಿ ಸ್ಪ್ರೇ ಮಾಡಿ. ಈ ವಿಡಿಯೋದಲ್ಲಿ ನಾನು ಗುಲಾಬಿ ಗಿಡಕ್ಕೆ ಬರುವ ಈ ರೋಗಗಳ ಬಗ್ಗೆ ಒಂದಷ್ಟು ಮಾಹಿತಿನ ಕೊಟ್ಟಿದ್ದೀನಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಗುಲಾಬಿ ಗಿಡದ ಬಗ್ಗೆ ಇನ್ನೇನಾದರೂ ಮಾಹಿತಿ ಬೇಕಾದರೆ ಕಾಮೆಂಟ್ ಮಾಡಿದರೆ ನನಗೆ ಗೊತ್ತಿರೋದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.